ಗುರುಜಿ, ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಗುರುವಿನ ಒಂದು ಆಧಿಪತ್ಯ ಹೊಂದಿರುವಂತಹ ರಾಶಿ. ಈ ಒಂದು ವಿಶ್ವಾವಸು ಸಂವತ್ಸರ ಇವರ ಪಾಲಿಗೆ ಗುರುವಿನ ಕೃಪೆ ಜಾಸ್ತಿ ಮಾಡುತ್ತಾ ಕಡಿಮೆ ಮಾಡುತ್ತಾ ಹೇಗೆ? ಕೃಪೆ ಜಾಸ್ತಿ ಮಾಡುತ್ತೆ, ಯಾಕೆಂದರೆ ಇವರಿಗೆ ಗುರುಬಲ ಬರ್ತಾ ಇದೆ. ಇದನ್ನು ವಿವರಿಸುವುದಕ್ಕಿಂತ ಮುಂಚೆ ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭ ಕಾಮನೆಗಳು. ಗುರುವೇ ಈ ಮನೆಯ ಯಜಮಾನ, ಅಂದರೆ ಧನಸ್ಸು ರಾಶಿಯ ಮನೆಯ ಯಜಮಾನನಾಗಿರೋದ್ರಿಂದ ಗುರು ಸರಿಯಾಗಿ 7ನೇ ಮನೆಗೆ, ದಾಂಪತ್ಯದ ಮನೆಗೆ ಈ ವರ್ಷ ಹೆಜ್ಜೆ ಇಡ್ತಾ ಇದ್ದಾನೆ ಮೇ ಮಧ್ಯಭಾಗದಿಂದ. ಹಾಗಾಗಿ ಇವರಿಗೆ ಗುರು ಬಲ ಒದಗಿ ಬರುತ್ತೆ. ಆದರೆ ಏನು ಅಂದರೆ, ಗುರು ಬಲ ಒದಗಿ ಬಂದಂಥ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಮಟ್ಟಿಗಿನ ದಾಂಪತ್ಯದ ಸಂದರ್ಭದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಬಿರುಗಾಳಿ ಬೀಸೋದಕ್ಕೂ ಕೂಡ ಕಾರಣ ಇರುತ್ತೆ. ಯಾಕೆ ಕಾರಣ ಇರುತ್ತೆ ಅಂತಂದರೆ, ಧೈರ್ಯವನ್ನು ಕೊಡಬೇಕಾದಂತಹ ಒಳ್ಳೆಯ ಮನೆಗೆ ರಾಹುವಿನ ಪ್ರವೇಶ ಮೇ ಮಧ್ಯಭಾಗದಲ್ಲಿ ಸಾಧ್ಯ ಆಗುತ್ತದೆ ಅಂತಾದರೂ ಕೂಡ ಈ ರಾಶಿಯವರಿಗೆ ವಿಶೇಷವಾಗಿ 9ನೇ ಮನೆಗೆ ಕೇತುವಿನ ಪ್ರವೇಶ ಆಗೋದ್ರಿಂದ ಕೇತು ಭಾಗ್ಯದ ವಿಚಾರದಲ್ಲಿ ಇವರಿಗೆ ಅನೇಕ ರೀತಿಯ ತೊಂದರೆಗಳನ್ನು ತರ್ತಾ ಇರ್ತಾನೆ. ಕೇತು ಭಾಗ್ಯದ ವಿಚಾರದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ತಂದ ಅನ್ನುವಂತಹದ್ದು ಬಿರುಗಾಳಿಯಾಗಿ ಅದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡ್ರೆ ಏನಾಗುತ್ತೆ, ಇವರ ಜೀವನದಲ್ಲಿ ಈ ಸಂದರ್ಭದಲ್ಲಿ ಗುರುಬಲ ಇದ್ದರೂ ಕೂಡ ಅನೇಕ ಕಾರಣಗಳಿಗಾಗಿ ತಮ್ಮದೇ ಆದಂತಹ ಯಶಸ್ಸನ್ನು ಸಂಪೂರ್ಣವಾದಂತಹ ಒಂದು ವಿಸ್ತೃತ ಸ್ವರೂಪದಲ್ಲಿ ಪಡೆಯೋದಕ್ಕೆ ಅನೇಕ ಅಡೆತಡೆಗಳು ಇವರಿಗೆ ಎದುರಾಗ್ತಾ ಇರುತ್ತೆ. ಆ ಅಡೆತಡೆಗಳಲ್ಲಿ ದಾಂಪತ್ಯದ ಸಂದರ್ಭದ ಶಾಂತಿಯೂ ಒಂದಾಗಬಹುದು ಅನ್ನುವಂಥದ್ದು ಒಂದು ಹೆದರಿಕೆ ವಿಚಾರ. ಹಾಗಾದರೆ ಯಾಕೆ ಆ ವಿಚಾರ ಇಲ್ಲಿ ಆ ದಾಂಪತ್ಯದ ವಿಚಾರದಲ್ಲಿ ಗುರುಬಲ ಇದ್ದರೂ ಕೂಡ ತೊಂದರೆಯಾಗುವಂತಹ ಒಂದು ವಿಚಾರವನ್ನು ಇದು ಸೃಷ್ಟಿಸುತ್ತೆ ಅಂತಂದರೆ, ಯಾವಾಗಲೂ ಯಾವ ಮನೆಯ ಯಜಮಾನ ಸರಿಯಾಗಿ ಒಂದು ಕಳತ್ರ ಸ್ಥಾನದಲ್ಲಿ ಬಂದು ತನ್ನ ಒಂದು ಅಸ್ತಿತ್ವವನ್ನು ರೂಪಿಸ್ಕೊಳ್ತಾನೋ ಆಗ ಯಾವುದೋ ಒಂದು ಕಾರಣಕ್ಕಾಗಿ, ಯಾಕೆ ಅಂತಂದರೆ ಬುಧನ ಮನೆಯಲ್ಲಿ ಗುರು ಬರುವ ಕಾರಣಕ್ಕಾಗಿ, ಬುಧನೇ ಕಳತ್ರ ಸ್ಥಾನದ ಯಜಮಾನನಾಗಿರೋದ್ರಿಂದ ಆ ಬುಧನ ಮನೆಯನ್ನು ಪ್ರವೇಶಿಸಿದಂತಹ ಗುರುವಿಗೆ ಏನಾಗುತ್ತೆ, ದಾಂಪತ್ಯದ ವಿಚಾರದಲ್ಲಿ ಅಷ್ಟೊಂದು ರೀತಿಯ ಬೆಂಬಲ ಸಿಗೋದಕ್ಕೆ ಕಷ್ಟವಾಗುತ್ತೆ. ಯಾರು ಆಲ್ರೆಡಿ ಮದುವೆ ಆಗಿದ್ದಾರೋ ಅವರಿಗೆ ಅಂಥ ಒಂದು ದೊಡ್ಡ ರೀತಿಯ ತೊಂದರೆಗಳು ಬರ್ತವೆ ಅನ್ನುವಂಥದ್ದು ನಾವು ಹೇಳಲಿಕ್ಕೆ ಸಾಧ್ಯ ಇರದೆ ಹೋದರೂ, ಹೊಸದಾಗಿ ಮದುವೆ ಆಗಬೇಕಾದಂಥವರು ಅನೇಕ ರೀತಿಯ ವ್ಯವಧಾನಗಳೊಂದಿಗೆ ತಮಗೆ ಬೇಕಾದಂತಹ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ ವಿಚಾರದಲ್ಲಿ ಕೆಲವು ತಾಳ್ಮೆಗಳನ್ನು ಹೊಂದಿರಬೇಕಾಗತ್ತೆ. ಆ ತಾಳ್ಮೆಯನ್ನು ಹೊಂದಿರದೆ ಹೋದರೆ ಏನಾಗುತ್ತೆ, ನಾವು ಅನೇಕ ಸಂದರ್ಭದಲ್ಲಿ ಬಹಳ ಕ್ಲೀಶೆಯಾದಂಥ ವಿಚಾರಗಳನ್ನು ಮಾತಾಡ್ತಾ ಇರ್ತೇವೆ. ಲವ್ ಎಟ್ ಫಸ್ಟ್ ಸೈಟ್, ಅವಳೇ ಅಥವಾ ಅವನೇ ನನ್ನ ಜೀವನದ ಒಂದು ಅತ್ಯದ್ಭುತವಾದಂಥ ಆಸ್ತಿ ಅನ್ನುವಂಥ ರೀತಿಯಲ್ಲಿ ದೇವರು ಕಳಿಸ್ಕೊಟ್ಟಿದ್ದಾನೆ. ಈ ಎಲ್ಲ ಅವಸರದ ನಿರ್ಣಯಕ್ಕೆ ಬರುವುದರ ಮೂಲಕವಾಗಿ, ಅಥವಾ ಸಮಾಜದಲ್ಲಿ ಯಾವುದು ಸ್ವಾಸ್ಥ್ಯದ ಸ್ವರೂಪವಾದಂತಹ ಸಂಬಂಧಗಳು ಅಂತ ನಾವು ತಿಳ್ಕೊಂಡು ಹೊರಡ್ತೇವೆಯೋ ಅದಕ್ಕೆ ವಿರುದ್ಧವಾದ ದಿಸೆಯಲ್ಲಿ, ಅಂದರೆ ನಾವು ಏನು ಸ್ವಿಮ್ಮಿಂಗ್ ಅಗೇನ್ಸ್ಟ್ ದಿ ಕರೆಂಟ್, ಒಂದು ಆ ಒಂದು ಎಲ್ಲ ರೀತಿ ನಿಯಮಗಳನ್ನು ಮೀರಿ ಒಂದು ನಿಯಮಕ್ಕೆ ನಾವು ಬದ್ಧರಾಗಿ ಹೆಜ್ಜೆ ಇಡ್ತೇವೆ ಅಂತಾದರೆ ಅದು ಒಳ್ಳೆಯದೇ. ಸಾಹಸ ಅನ್ನುವಂಥದ್ದು, ಅಡ್ವೆಂಚರ್ ಅನ್ನುವಂಥದ್ದು ಬೇಕು. ಒಪ್ಪಿದ ಮನಸ್ಸುಗಳು ಒಗ್ಗೂಡುವಂತಹ ಒಂದು ಸಂದರ್ಭಗಳು ನೆರವೇರಬೇಕು. ಆದರೂ ಆಲ್ ಆಡ್ಸ್, ಎಲ್ಲ ರೀತಿಯ ವೈಪರೀತ್ಯಗಳ ನಡುವೆ ನನ್ನ ಜೀವನವನ್ನು ನಾನು ಗೆಲ್ಲಿಸ್ಕೊಳ್ತೇನೆ ಅಂತ ಅವಸರದ ನಿರ್ಣಯಕ್ಕೆ ಬಂದರೆ ಅದು ತೊಂದರೆಯನ್ನು ತರುವಂತಹ ಮೂಲ ಸ್ವರೂಪದ ಒಂದು ಬೀಜವಾಗಿ ಒಂದು ತನ್ನ ಚಿಗುರನ್ನು ಪಡೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮದುವೆ ವಿಚಾರದಲ್ಲಿ ಬಹಳ ಎಚ್ಚರದಿಂದ ಇರಬೇಕು. ಅಂದರೆ ಇದರ ಅರ್ಥ, ಮದುವೆ ಆಗುವವರು ಬಹಳ ಎಚ್ಚರದಲ್ಲಿರಬೇಕು ಅಂತಂದರೆ ಏನೋ ಒಂದು ರೀತಿಯ ಭಯದಲ್ಲಿ ಇರಬೇಕು ಅನ್ನುವಂಥದ್ದು ಮುಖ್ಯ. ನಾನು ಅದನ್ನು ಪ್ರತಿಪಾದಿಸ್ತಾ ಇಲ್ಲ. ಆದರೆ ಭಾಗ್ಯಕ್ಕೆ ತೂತುಗಳನ್ನು ತರಬಹುದಾದಂತಹ ಕೆಟ್ಟ ಕೇತು ಈ ವರ್ಷ ಇವರ ಭಾಗ್ಯಸ್ಥಾನದಲ್ಲಿ ಬಂದು ನಿಲ್ಲೋದರಿಂದ ಅನೇಕ ರೀತಿಯ ವಿಸ್ಮೃತಿಗಳನ್ನು ಇವರ ಪಾಲಿಗೆ ಚಂದ್ರ ಒದಗಿಸೋದಕ್ಕೆ ಕಾರಣವಾಗಿಬಿಡುತ್ತೆ. ಯಾಕೆ ಅಂದರೆ ಚಂದ್ರ ಇವರಿಗೆ ಮರಣಸ್ಥಾನದ ಯಜಮಾನ. ಮರಣಸ್ಥಾನದ ಯಜಮಾನ ಚಂದ್ರ ಅಂತ ಹೇಳಿದಾಗ, ಮರಣಸ್ಥಾನದ ಯಜಮಾನ ಅಂತ ಹೇಳಿದಾಗ ಮರಣ ತಂದುಬಿಡ್ತಾನೆ ಅಂತಲ್ಲ. ಮರಣದ ಬಗೆಗಾಗಿ ಯೋಚಿಸಬೇಕಾಗಿಲ್ಲ. ಮರಣದ ಸ್ವರೂಪ ಸ್ಥಾಯಿಯಾಗಬೇಕಾದ್ರೆ ಅದಕ್ಕೆ ಬೇಕಾದಂತಹ ಅನೇಕ ಬೇರೆ ವಿಭಿನ್ನ ಬಗೆಯ ಲೆಕ್ಕಾಚಾರಗಳುಂಟು. ಇಲ್ಲಿ ಚಂದ್ರ ತರಬಹುದಾದಂಥದ್ದೇನು ಅಂದರೆ, ಮನೋಮಂಡಲದಲ್ಲಿ ಕೆಲವು ವಿಪ್ಲವಗಳನ್ನು ಸೃಷ್ಟಿಸಬಹುದಾದಂತಹ ರೀತಿ ನೀತಿಗಳನ್ನು ಇವನು ಪ್ರದರ್ಶಿಸಿಬಿಡ್ತಾನೆ, ಯಾರು ಚಂದ್ರ. ಹಾಗಾಗಿ ಮನೋಮಂಡಲದಲ್ಲಿ ಬೇಕಾದಂಥ ಬೇಡದೆ ಹೋದಂಥ ವಿಪ್ಲವಗಳು ಬಂದಾಗ ನಿರ್ಧಾರಗಳು ಆತುರದ ನಿರ್ಣಯ ಆಗೋದಕ್ಕೆ, ಆತುರದ ನಿರ್ಧಾರಗಳಾಗೋದಕ್ಕೆ ಸಾಧ್ಯತೆಗಳು ಇರ್ತವೆ. ಆದರೆ ಒಂದು ಸಮಾಧಾನಕರವಾದಂಥ ವಿಚಾರ ಏನು ಅಂತಂದರೆ, ಇದೇ ಚಂದ್ರ
ಈ ವಿಶ್ವಾವಸು ಸಂವತ್ಸರದ ಒಂದು ಪ್ರಧಾನಮಂತ್ರಿಯಾಗಿರೋದ್ರಿಂದ ಅಷ್ಟೊಂದು ದೊಡ್ಡ ರೀತಿಯಲ್ಲಿ ಈ ಒಂದು ಏನು ಈ ಗುರುವಿನ ಸಂಬಂಧವಾದಂಥ ಯಜಮಾನತ್ವದ ಈ ಒಂದು ಧನುಸ್ಸು ರಾಶಿಯವರಿಗೆ ತೊಂದರೆ ಕೊಡ್ತಾನೆ ಅಂತ ನಾವು ನಿರೀಕ್ಷಿಸಬೇಕಾಗಿಲ್ಲ. ಚಂದ್ರನೂ ಕೂಡ ಪೂರಕವಾದ ಶಕ್ತಿಯೊಂದಿಗೆ ಇವರಿಗೆ ಅನುಕೂಲಕರನೇ ಆಗಿರ್ತಾನೆ. ಅದರಲ್ಲೂ ಮೂಲ ಜಾತಕದಲ್ಲಿ ಗಜಕೇಸರಿ ಯೋಗ ಇದೆ ಅಂತಾದರೆ ಅಂತಹ ಒಂದು ಗಜಕೇಸರಿಯ ಯೋಗಕ್ಕೆ ಕಾರಣನಾದಂಥ ಚಂದ್ರ ಖಂಡಿತವಾಗಿ ಧನುಸ್ಸು ರಾಶಿಯವರಿಗೆ ಈ ಒಂದು ವೈವಾಹಿಕ ವಿಚಾರದ ಸಂಬಂಧದಲ್ಲಿ ಅನೇಕ ರೀತಿಯ ಬೆಂಬಲಗಳನ್ನು ಕೂಡ ಖಂಡಿತವಾಗಿ ಕೊಡ್ತಾನೆ. ಆದರೆ ಒಂದನ್ನು ಯೋಚನೆ ಮಾಡಬೇಕು, ಏನು ಈ ಚಂದ್ರ ಅದನ್ನು ಕೊಡುವಂಥದ್ದು ಹೌದಾ, ಒಳ್ಳೆಯ ಸಂಗತಿಯ ಬೆಂಬಲವನ್ನು ಕೊಡುವಂಥದ್ದು ಹೌದಾದರೂ ಕೂಡ ಈ ಒಂದು ಚಂದ್ರನ ಸ್ವರೂಪ ಜಾತಕದಲ್ಲಿ ಮೂಲ ಜಾತಕದಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಶನೈಶ್ಚರನ ಸಂಯೋಜನೆಯೊಂದಿಗೋ ಅಥವಾ ಬುಧನ ಸಂಯೋಜನೆಯೊಂದಿಗೋ ಶುಕ್ರನ ಸಂಯೋಜನೆಯೊಂದಿಗೋ ರಾಹುವಿನ ಸಂಯೋಜನೆಯೊಂದಿಗೋ ಅಥವಾ ಕೇತುವಿನ ಸಂಯೋಜನೆಯೊಂದಿಗೋ ಈ ಚಂದ್ರನಿಗೆ ಧಕ್ಕೆ ಬಂದಿದೆ ಅಂತಾದರೆ ಅನೇಕ ವಿಚಾರದಲ್ಲಿ ಜಾತಕಗಳ ಒಂದು ಮ್ಯಾಚಿಂಗ್ ಇದ್ದರೆ ಬಹಳ ಒಳ್ಳೆಯದು. ಯಾವತ್ತೂ ದೇವರು ಅಥವಾ ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ಅದೃಷ್ಟ ನಮ್ಮನ್ನು ಬೆಂಬಲಿಸಬೇಕಾದ್ರೆ ನಾವು ಆ ಒಂದು ಜಾತಕಗಳ ಹೊಂದಾಣಿಕೆಗೆ ಹೋಗಲೇಬೇಕು ಅಂತಿಲ್ಲ. ಅದು ಯಾವುದೋ ಒಂದು ಅದೃಷ್ಟ ಆಟೋಮೆಟಿಕ್ ಆಗಿ ಆ ಜಾತಕಗಳನ್ನು ಹೊಂದಿಸುವಂತಹ ಒಂದು ಶಕ್ತಿಯನ್ನು ಕೊಟ್ಟು ಬಿಡುತ್ತೆ. ಹಾಗಾಗಿ ನಾವು ಮ್ಯಾಚಿಂಗನ್ನು ಮಾಡಿದ ನಂತರವೇ ನಮ್ಮ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದರ ಅರ್ಥ ಅಲ್ಲ. ಆದರೆ ಆಯ್ಕೆಯಾದಂತಹ ಬಾಳ ಸಂಗಾತಿಯ ಸಂದರ್ಭದಲ್ಲಿ ನಾವು ತೋರುವಂತಹ ಒಂದು ಸಾಫ್ಟ್ನೆಸ್ ಏನಿದೆ ಅದು ಪರಸ್ಪರರಲ್ಲಿ ಒಳ್ಳೆಯ ರೂಪದಲ್ಲಿ ಅದು ತನ್ನ ವೇದಿಕೆಯನ್ನು ವಿಸ್ತಾರವನ್ನು ಕಂಡುಕೊಳ್ತೋತಾದರೆ ಸುಖವನ್ನು ನಿರೀಕ್ಷಿಸೋದಕ್ಕೂ ಇಲ್ಲಿ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇವರಿಗೆ ಸುಖದ ಮನೆ ಯಜಮಾನನೂ ಕೂಡ ಈ ಗುರುವೇ ಆಗಿರ್ತಾನೆ. ಯಾಕೆಂದರೆ ಇವರಿಗೆ ಮೀನರಾಶಿ ಸುಖದ ಮನೆಯಾಗಿರುತ್ತೆ, ಆ ಮನೆಯ ಯಜಮಾನತ್ವೂ ಕೂಡ ಗುರುವಿನಲ್ಲೇ ಇರುತ್ತೆ. ಹಾಗಾಗಿ ಕಳತ್ರ ಸ್ಥಾನದಲ್ಲಿ ಅಂದರೆ ಮಕ್ಕಳ ವಿಚಾರದಲ್ಲಿರಲಿ ಅಥವಾ ಸುಖದ ವಿಚಾರದಲ್ಲಿರಲಿ ಅಥವಾ ಭಾಗ್ಯದ ವಿಚಾರದಲ್ಲಿರಲಿ ಒಂದು ರೀತಿಯ ಸಮೃದ್ಧಿ ಇವರಿಗೆ ಈ ವರ್ಷ ಸಿಗ್ತದೆ ಅಂತಾದರೂ ಕೂಡ ಈ ರಾಹುವಿನ ಮೂಲಕವಾದಂತಹ ಒಳಿತು ಧೈರ್ಯದ ವಿಚಾರದಲ್ಲಿ ಇವರಿಗೆ ಒದಗಿದರೂ ಕೂಡ ಕೇತುವಿನ ಸ್ವರೂಪದ ವಿಚಾರದಲ್ಲಿ ಒಂದಿಷ್ಟು ಬೆಂಕಿ ಭಾಗ್ಯವನ್ನು ಸುಡುವಂತಹ ಬೆಂಕಿಯಾಗಿ ನಿಲ್ಲೋದರಿಂದ ಕೆಲವು ವಿಚಾರಗಳಲ್ಲಿ ತಾಳ್ಮೆಯೊಂದಿಗೆ ಇವರು ಹೆಜ್ಜೆಯನ್ನು ಇಡಬೇಕು. ಆ ತಾಳ್ಮೆಯೊಂದಿಗೆ ಹೆಜ್ಜೆಯನ್ನಿಟ್ಟಾಗ ಕೇವಲ ದಾಂಪತ್ಯ ಅಂತಲ್ಲ ಅಥವಾ ಸಂಗಾತಿಯ ಆಯ್ಕೆ ಅಂತಲ್ಲ, ಕೆಲಸದ ಸಂದರ್ಭದಲ್ಲೂ ಅನೇಕ ಪ್ರಮೋಷನ್ಸ್ಗಳನ್ನು ಇವರು ಪಡೆಯೋದಕ್ಕೆ ಅವಕಾಶಗಳು ಕೂಡಿ ಬರ್ತವೆ. ಅಷ್ಟೇ ಅಲ್ಲ, ಯಾವುದೋ ಒಂದು ರೀತಿಯ ನೆಲೆಯಲ್ಲಿ ಬರಬೇಕಾಗಿದ್ದಂತಹ ಹಣ ಯಾವುದೋ ಒಂದು ಕಾರಣಕ್ಕಾಗಿ ಅದು ಬರದೇ ಇದ್ದಂತಹ ಒಂದು ಸ್ವರೂಪವನ್ನು ಪಡೆದಿದೆ ಅಂತಾದರೆ ಅದು ತಂತಾನೆಯಾಗಿಯೇ ಬಹಳ ಸರಳವಾಗಿ ಇವರಿಗೆ ಕೈ ಸೇರುವಂಥದ್ದಕ್ಕೂ ಕೂಡ ಬೇಕಾದಂತಹ ಪೂರಕ ವಾತಾವರಣ ನಿರ್ಮಾಣವಾಗಬಹುದು. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೋ ಒಂದು ದೊಡ್ಡ ಕೆಲಸಗಳು ಇವರಿಂದ ಆಗಲ್ಪಡಬೇಕಾದಂಥದ್ದು ಯಾವುದೋ ಒಂದು ಥೀಸಿಸನ್ನು ಬರೆಯೋದ್ರಿಂದಲೋ ಅಥವಾ ಯಾವುದೋ ಒಂದು ವ್ಯವಹಾರವನ್ನು ಬೇರೆ ವಿದೇಶಗಳಲ್ಲಿ ಇವರು ವಿಸ್ತರಿಸಬೇಕು ಅನ್ನುವಂಥ ವಾಂಛೆಯನ್ನು ಇಟ್ಟುಕೊಂಡಿದ್ದರಿಂದಲೋ ಅಥವಾ ಈ ಎಲ್ಲ ವರ್ಷಗಳಿಂದಲೂ ಇದು ಕೇವಲ ನಷ್ಟದಲ್ಲಿಯೇ ಹೋಗ್ತಾ ಇರುವಂತಹ ಆ ಒಂದು ಉದ್ಯಮಗಳು ಈಗ ಈ ವರ್ಷವೇ ಮೊದಲಾಗಿ ಅನೇಕ ರೀತಿಯ ಲಾಭವನ್ನು ನಿರ್ಮಾಣ ಮಾಡುವಂತಹ ಒಂದು ಔನ್ನತ್ಯಕ್ಕೆ ದಾರಿ ಮಾಡಿಕೊಡುವ ಸ್ವರೂಪದಲ್ಲಿಯೋ ಇವರಿಗೆ ಒಳಿತುಗಳು ಆಗಲಿಕ್ಕೂ ಕೂಡ ಅನೇಕದ್ದಾದಂತಹ ಒಂದು ದೊಡ್ಡದಾದಂತಹ ಬೆಳಕು ಈ ವರ್ಷ ಇವರ ಪಾಲಿಗೆ ದಕ್ಕತ್ತೆ. ಈ ಒಂದು ವಿಶೇಷ ಇವರಿಗೆ ದಕ್ಕುವಂತಹದ್ದು ಇವರ ಮನೆಯ ಯಜಮಾನನಾದಂಥ ಗುರುವಿನಿಂದಲೂ ಹೌದು, ಹಾಗೂ ಇವರ ಭಾಗ್ಯದ ಮನೆಯ ಯಜಮಾನನಾದಂಥ ಸೂರ್ಯನಿಂದಲೂ ಹೌದು, ಚಂದ್ರನಿಂದಲೂ ಹೌದಾಗಿರಬಹುದಾದಂಥದ್ದು ಇದ್ದರೂ ಕೂಡ ಕೆಲವು ಸಲ ಇವರ ಈ ಅಂಜುಬುರುಕುತನ ಏನಿದೆ ಅದನ್ನು ತೋರಿಸುವಂತಹದ್ದನ್ನು ಸ್ವಲ್ಪ ನಿಯಂತ್ರಿಸಬೇಕು. ಧೈರ್ಯವನ್ನು ಹೊಂದಿರಬೇಕು. ಅಂತಹ ಧೈರ್ಯವನ್ನು ಹೊಂದಿದರೆ ಕೆಟ್ಟದ್ದಾದಂತಹ ಉಳಿದವರಿಗೆ ಕೆಟ್ಟದ್ದನ್ನೇ ಕೊಡಬಹುದಾದಂತಹ ರಾಹು ಕೂಡ ಇವರಿಗೆ ಒಳಿತಿನ ಸಂದರ್ಭಕ್ಕೆ ಬೇಕಾದಂತಹ ಗಟ್ಟಿ ತಳಹದಿಯನ್ನು ನಿರ್ಮಾಣ ಮಾಡಲಿಕ್ಕೆ ಈ ವರ್ಷ ಅವಕಾಶ ಮಾಡಿಕೊಡ್ತಾನೆ. ಇವೆಲ್ಲವೂ ಇರೋದರಿಂದ ಖಂಡಿತವಾಗಿ ಹೆದರಬೇಕಾದದ್ದಿಲ್ಲ. ಒಳಿತುಗಳನ್ನು ಖಂಡಿತವಾಗಿ ಧನುಸ್ಸು ರಾಶಿಯವರು ನಿರೀಕ್ಷೆ ಮಾಡಬಹುದು. ಧನುಸ್ಸು ರಾಶಿಯವರ ಶುಭ ಅಶುಭ ಫಲಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.